ಬಹಳಷ್ಟು ವಿಚಾರಗಳ ಪ್ರಸ್ತಾಪ ಮಾಡಿದ್ರಿ ಸರ್. ಈಗ ಸಿಎಂ ಆಗಿರೋ ಡಿ.ಕೆ. ಶಿವಕುಮಾರ್ ಒಂದು ಮಾತು ಹೇಳಿದ್ರು, ಈ ಭಾಗದಲ್ಲಿ 80% ರೈತರು ಒಪ್ಪಿದ್ದಾರೆ ಅಂತ. ನಾವು ಕೂಡ ಈಗ ವಿಸಿಟ್ ಮಾಡಿದ್ರಿ, ರೈತರುಗಳನ್ನ ಬುದ್ಧ ಮಾತಾಡ್ತೀವಿ, ರೈತರ ಜಮೀನುಗಳಿಗೆ ಹೋಗಿ ಒಂದ್ ಕಡೆ ಸರ್ಕಾರ ಈಗ ಅವ್ರು ಆ ಥರ ಹೇಳ್ತಾರೆ. ನಾವು ನೋಡಿ, ಮುಖ್ಯಮಂತ್ರಿಗಳಿಗೆ ಇದೇ ಜಿಲ್ಲೆದವರು ಅದಾರ. ಅವರು ನಿನ್ನೆ ಹೇಳಿದ್ದಾರೆ, ಒಂದೇ ಫ್ರೂಟ್ ಸಹಿತ ರೈತರು ಒಂದು ಇಂಚೂ ಮಾರಬೇಡಿರ್ತೇವೆ. ನಾ ಇವತ್ತು ಬೆಳಿಗ್ಗೆಯಿಂದ ಸುಮಾರು 5-6 ಹಳ್ಳಿಯಲ್ಲಿ ಹೋಗಿದ್ದೀನಿ, ಅಡಿಕೆ ತೋಟದಲ್ಲಿ ಹೋಗಿದ್ದೇನೆ, ಬಾಳೆ ತೋಟದಲ್ಲಿ ಹೋಗಿದ್ದೇನೆ, ರೇಷ್ಮೆ ಬೆಳೆಯುವಂಥ ಪ್ರದೇಶದಲ್ಲಿ ಹೋಗಿದ್ದೇನೆ. ಇಲ್ಲಿ 1 ಎಕರೆಯೂ ಸಹ ಬರಡು ಜಮೀನಿಲ್ಲ. ಮೊದಲೇದು ನಾ ಹೇಳಿದ್ದೀನಿ, ಅವತ್ತು 1 ಎಕರೆ ಜಮೀನು ಅದು ಬರಡತ್ತು ತೋರಿಸ್ಕೊಡ್ಲಿ, ನಾನು ಕ್ಷಮಾಪಣೆಯನ್ನು ಮುಖ್ಯಮಂತ್ರಿಗೆ ಕೇಳ್ತೀನಿ. ನಂಬರ್ 1. ನಂಬರ್ 2, 90% ರೈತರು ಒಪ್ಪಿಕೊಳ್ಳೋದಕ್ಕೆ ಏನು ದಾಖಲೆ ಇದೆ ನಿಮ್ಮಲ್ಲಿ? ಯಾರೋ ದೊಡ್ಡ ಜಮೀನ್ದ ದೊಡ್ಡದಾರರು ಒಂದು 9-10 ಜನ ಬರೆದು ಕೊಟ್ಟಿದ್ದು ಬಿಟ್ಟರೆ ಇಷ್ಟು 452 ದಿವಸ ಯಾರೂ ಉಪವಾಸ ಅಥವಾ ಧರಣಿ ಮಾಡ್ತಿರ್ಲಿಲ್ಲ. ರೈತರು ಸಾಮಾನ್ಯ ಬಡ ಜನ ರೈತರೇನಾದಾರೆ, ಬಡ ರೈತರು ಸಣ್ಣ ಸಣ್ಣ ಹಿಡುವಳಿದಾರ, ಅವರ ಇಡೀ ಜೀವನವನ್ನೇ ಹಾಳಾಗಿ ಹೋಗ್ತಾರೆ. ಅದರ ಜೊತೆಗೆ ಕೃಷಿ ಕಾರ್ಮಿಕರಾಗಲಿ ಮತ್ತು ಕೆಲವೊಂದು ರೈತರು ತಮ್ಮ ಜಮೀನನ್ನು ಪಾಲುದಾರಿಕೆಯಲ್ಲಿ ಕೊಟ್ಟಿರ್ತಾರೆ. ಅವಂಥವು ಸಾವಿರಾರು ಕುಟುಂಬಗಳದಾವೆ. ಅವರಿಗೆಲ್ಲರ ಜೀವನ ನೀವು ಎಷ್ಟು ಕೋಟಿ ಕೊಡ್ತೀನಿ ಅಂದರೂ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅವ್ರಿಗೆ ದುಡ್ಡು ಬೇಕಾಗಿಲ್ಲ, ನಮ್ಮಷ್ಟಕ್ಕೆ ನಾವೇ ಜೀವನ ಮಾಡಬೇಕನ್ನೋಂಥದಕ್ಕೆ ಬಿಟ್ಟು ಬಿಡಿ ಅನ್ನೋಂಥ ಒಂದು ವಿನಂತಿ ಅಷ್ಟೇ ಇದೆ. ನೋಡಿ, ಒಟ್ಟು ಈ ಒಂದು ಪ್ರದೇಶದಲ್ಲಿ ಸುಮಾರು 9,600 ಎಕರೆ, 9,600 ಎಕರೆ. ಅದರಲ್ಲಿ ಕೆಲವೊಂದು ಜನ ಇದ್ದೇ ಇರ್ತಾರೆ, ಒಂದು 5% ಇದ್ದಾರೆ. ಅದು ಉಳಿದ ಜನ ಯಾರೂ ರೆಡಿ ಇಲ್ಲಲ್ಲ. ನಿಮಗೆ ಅಷ್ಟು ಒಂದು ಹೊಸ ಟೌನ್ಶಿಪ್ ಮಾಡಬೇಕಾದ್ರೆ ಬರಡು ಭೂಮಿಯಲ್ಲಿ ಮಾಡಿರಿ. ಅಲ್ಲೇ ಸಾತ್ನೂರದಲ್ಲಿ ಸಾಕಷ್ಟು ಬರಡು ಭೂಮಿ ಇದೆ. ನೀವು ಅಲ್ಲೇ ಒಂದು ಟೌನ್ಶಿಪ್ ಕಟ್ರಿ, ಮೆಟ್ರೋ ಟ್ರೈನ್ ಮಾಡಿರಿ. ಅಲ್ಲಿ ತನ ಏನು ಈ ಮೆಟ್ರೋ ಟ್ರೈನ್ದಲ್ಲಿ 10 ನಿಮಿಷದಲ್ಲಿ ಹೋಗ್ಬೋದು. ನೀವು ಇಂಥ ಫಲವತ್ತಾದಂಥ ಜಮೀನು ಮತ್ತು ಅಲ್ಲಿ ಜೀವನವನ್ನು ಏನು ಒಂದು ರೀತಿ ನೆಮ್ಮದಿ ಜೀವನ ಏನು ಮಾಡ್ತಾ ಇದ್ದಾರೆ ರೈತರು, ಅವ್ರ ಜೀವನ ಯಾಕೆ ಹಾಳು ಮಾಡ್ತೀರ ಅಂತ ಕೇಳ್ತೀವಿ.